ಪೈಲ್ವಾನ್ ಕೆಡವಿದ್ರು ಕಾಂಗ್ರೆಸ್ಗೆ ಬಹಿಷ್ಕಾರದ ಭೀತಿ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದಾವಣಗೆರೆ ಉಪಚುನಾವಣೆಯ ಅಖಾಡ ಈಗ ಕೇವಲ ಅಭ್ಯರ್ಥಿಗಳ ನಡುವಿನ ಫೈಟ್ ಆಗಿ ಉಳಿದಿಲ್ಲ. ಇದು ಈಗ ಪ್ರತಿಷ್ಠೆ ಮತ್ತು ಅಸ್ತಿತ್ವದ ಹೋರಾಟವಾಗಿ ಮಾರ್ಪಟ್ಟಿದೆ. ಒಂದೆಡೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರನ್ನ ಸಮಾಧಾನ ಪಡಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ ಟೀಮ್ ಯಶಸ್ವಿಯಾಗಿದೆ ಅಂತ ಕಾಂಗ್ರೆಸ್ ಬೀಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ದಾವಣಗೆರೆಯ ಮುಸ್ಲಿಂ ಸಮುದಾಯದ ಒಂದು ದೊಡ್ಡ ವರ್ಗ ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದೆ. ಇದು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಲಿದೆ. ಈ ಬಹಿಷ್ಕಾರದ ಹಿಂದಿನ ಅಸಲಿ ಕಾರಣ ಏನು? ಇದರಿಂದ ಕಾಂಗ್ರೆಸ್ಗೆ ಆಗುವ ನಷ್ಟ ಏನು? ಬನ್ನಿ ನೋಡೋಣ. ನೋಡಿ, ದಶಕಗಳಿಂದ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಅಂದ್ರೆ ತಮ್ಮದೇ ಪಕ್ಷ ಅನ್ಕೊಂಡಿದ್ರು. ಆದ್ರೆ ಈ ಬಾರಿ ದಾವಣಗೆರೆಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ನಾಯಕರನ್ನ ಕಡೆಗಣಿಸಿದೆ. ನಾವು ಕೇವಲ ವೋಟ್ ಬ್ಯಾಂಕ್ ಮಾತ್ರವೇ, ದಶಕಗಳಿಂದ ಕಾಂಗ್ರೆಸ್ ಬೆನ್ನಿಗೆ ನಿಂತರೂ ಕೂಡ ಟಿಕೆಟ್ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಿದೆ ಎಂಬ ಕೂಗು ಮುಸ್ಲಿಂ ಸಮುದಾಯದಲ್ಲಿ ಕೇಳಿ ಬರ್ತಾ ಇದೆ. ಕೇವಲ ಮತ ಹಾಕೋದಷ್ಟೇ ನಮ್ಮ ಕೆಲಸವಾ ಎನ್ನುವಂತಹ ಅಸಮಾಧಾನ ಈಗ ಬಾಯ್ಕಾಟ್ ಎಲೆಕ್ಷನ್ ಅಭಿಯಾನವಾಗಿ ಮಾರ್ಪಡ್ತಾ ಇದೆ. ಈ ಬಾರಿ ದಾವಣಗೆರೆಯ ಮುಸ್ಲಿಂ ಸಂಘಟನೆಗಳು ಮತ್ತು ಪ್ರಮುಖರು ಒಂದು ಕಠಿಣ ನಿರ್ಧಾರವನ್ನ ತಗೊಂಡಿದ್ದಾರೆ. ಅದುವೇ ಮತದಾನ ಬಹಿಷ್ಕಾರ. ನಮ್ಗೆ ಈ ಚುನಾವಣೆಯಲ್ಲಿ ಯಾರೂ ಬೇಡ, ನಮ್ಮನ್ನ ಕಡೆಗಣಿಸಿದವರಿಗೆ ನಮ್ಮ ಮತವೂ ಇಲ್ಲ ಅನ್ನೋದು ಇವರ ಪ್ಲಾನ್. ಒಂದ್ ವೇಳೆ ದಾವಣಗೆರೆ ದಕ್ಷಿಣದ ಸುಮಾರು 80,000 ಮುಸ್ಲಿಂ ಮತದಾರರಲ್ಲಿ ಅರ್ಧದಷ್ಟು ಜನ ಮತದಾನದಿಂದ ದೂರ ಉಳಿದ್ರೂ ಕಾಂಗ್ರೆಸ್ ಅಸ್ತಿತ್ವವೇ ಅಲ್ಲಾಡಿ ಹೋಗ್ತದೆ. ಅಂದಹಾಗೆ ಇದು ಕೇವಲ ದಾವಣಗೆರೆಗೆ ಮಾತ್ರ ಸೀಮಿತ ಆಗಿಲ್ಲ. ಈ ಬೆಂಕಿ ಈಗ ಬಾಗಲಕೋಟೆಗೂ ಹಬ್ಬಿದೆ. ಹೌದು, ದಾವಣಗೆರೆಯ ಮುಸ್ಲಿಂ ಮತದಾರರು ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ನ್ಯಾಯಕ್ಕಾಗಿ ಕೈಗೊಂಡಿರುವ ಈ ಕಠಿಣ ನಿರ್ಧಾರಕ್ಕೆ ಬಾಗಲಕೋಟೆಯ ಸಮುದಾಯದವರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಕ್ಯಾನ್ ವಿ ಟುಗೆದರ್ ಫಾರ್ ಜಸ್ಟಿಸ್ ಎಂಬ ಒಮ್ಮತದ ಘೋಷಣೆಯೊಂದಿಗೆ ಸಂಘಟಿತರಾಗ್ತಾ ಇರುವ ಮತದಾರರು ಕೇವಲ ವೋಟ್ ಬ್ಯಾಂಕ್ ಆಗಿ ಉಳಿಯುವ ಬದಲು ಸಮಾನ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ದಶಕಗಳಿಂದ ಬೆಂಬಲಿಸಿದ್ರೂ ಕಡೆಗಣನೆಗೆ ಒಳಗಾಗಿರುವ ನೋವು ಈಗ ಪ್ರತಿಭಟನೆಯ ರೂಪ ಪಡೆದಿದೆ. ಒಂದ್ ವೇಳೆ ಮುಸಲ್ಮಾನರು ಮತ ಬಹಿಷ್ಕಾರ ಮಾಡಿದ್ರೆ ಅದರ ತೀವ್ರ ಪರಿಣಾಮವನ್ನ ಕಾಂಗ್ರೆಸ್ ಎದುರಿಸಬೇಕಾಗುತ್ತೆ. ಹೌದು, ಮುಸ್ಲಿಂ ಮತಗಳೇ ಕಾಂಗ್ರೆಸ್ನ ಗೆಲುವಿನ ಶಕ್ತಿ. ಅವುಗಳೇ ಬರದಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿನ ದವಡೆಗೆ ಸಿಲುಕೋದು ಗ್ಯಾರಂಟಿ. ಕಾಂಗ್ರೆಸ್ ಮತಗಳು ಚದುರಿದ್ರೆ ಅಥವಾ ಚಲಾವಣೆ ಆಗದಿದ್ರೆ ಅದರ ನೇರ ಲಾಭ ಎದುರಾಳಿ ಪಕ್ಷ ಬಿಜೆಪಿಗೆ ಆಗುತ್ತೆ. ಈಗಾಗಲೇ ಕಾಂಗ್ರೆಸ್ ಮುಸ್ಲಿಮರಿಗೆ ನಂಬಿಕೆ ದ್ರೋಹ ಮಾಡಿದೆ, ಮುಸ್ಲಿಮರನ್ನ ಬಳಸಿಕೊಂಡು ಕೈ ಬಿಡುತ್ತೆ ಅನ್ನೋ ಮಾತು ರಾಜ್ಯದಾದ್ಯಂತ ಚರ್ಚೆಯಾಗ್ತಾ ಇದೆ. ಇದು ಮುಂದಿನ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನ ಬೀರಲಿದೆ. ಕಾಂಗ್ರೆಸ್ ಇದೇ ರೀತಿ ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನಿಂದ ಪೂರ್ತಿಯಾಗಿ ದೂರ ಸರಿದ್ರೂ ಆಶ್ಚರ್ಯವೇನಿಲ್ಲ. ಬಿಜೆಪಿ ಅನ್ನೋ ಗುಮ್ಮನ ಭಯ ತೋರಿಸಿ ಎಷ್ಟು ದಿನ ನಮ್ಮ ಓಟು ಪಡೀತೀರಾ ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ. ರಾಜಕೀಯವಾಗಿ ಅಸ್ತಿತ್ವ ಬೇಕು ಅಂದ್ರೆ ಸಮುದಾಯದ ಯುವ ನಾಯಕರಿಗೆ ಸ್ಥಾನಮಾನ ನೀಡಬೇಕು. ಇಲ್ಲದಿದ್ರೆ ಕಾಂಗ್ರೆಸ್ನ ಹಸ್ತಕ್ಕೆ ಮುಸ್ಲಿಂ ಮತದಾರರೇ ಬ್ರೇಕ್ ಹಾಕೋದ್ರಲ್ಲಿ ಯಾವ ಡೌಟೂ ಇಲ್ಲ. ಕೊನೆಯದಾಗಿ ಹೇಳೋದಾದ್ರೆ, ದಾವಣಗೆರೆಯ ಈ ವೋಟ್ ಬಹಿಷ್ಕಾರದ ಅಲೆ ಕಾಂಗ್ರೆಸ್ಗೆ ದೊಡ್ಡ ಪಾಠವಾಗಲಿದೆ. ಅಧಿಕಾರದಲ್ಲಿದ್ದಾಗ ಸಮುದಾಯವನ್ನ ಮರೆತ್ರೆ ಚುನಾವಣೆ ಬಂದಾಗ ಸಮುದಾಯವೇ ಪಕ್ಷವನ್ನ ಮರೆಯುತ್ತೆ ಅನ್ನೋದಕ್ಕೆ ಈ ದಂಗಲ್ ಸಾಕ್ಷಿ. ಏಪ್ರಿಲ್ 9ರಂದು ದಾವಣಗೆರೆ ಮತದಾರ ಪ್ರಭು ಯಾವ ರೀತಿ ಬುದ್ಧಿ ಕಲಿಸ್ತಾನೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.